ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ವಸುದೇವ ಕುಟುಂಬ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಫ್ರೆಂಡ್ಸ್, ಇಲ್ಲಿ ಮೇಘ ಮನೆಗೆ ಬಂದು ಕಣ್ಣೀರು ಹಾಕ್ತಾ ಇರಬೇಕಾದ್ರೆ ಗೀತಕ್ಕ ಸಿಕ್ಕಾಬಟ್ಟೆ ಬಾಯ್ತಾ ಇರ್ತಾಳೆ. ಅಲ್ಲ ಕಣೆ, ನಿನಗೆ ನಮ್ಮೆಲ್ಲರಿಗಿಂತಲೂ ಸಹ ನಿತಿನ್ ಮೇಲೆ ನಂಬಿಕೆ ಜಾಸ್ತಿ ಆಯಿತಾ? ಅವ್ರ ಹತ್ರ ಹೋಗಿ ಈ ಥರ ಅನ್ನೋನ್ ಮೆಸೇಜ್ ಬರ್ತಿದೆ ಅಂತ ಎಲ್ಲ ಹೇಳಿದೆಯಲ್ಲ, ನಿನಗೇನು ಅನ್ಸಲ್ವಾ ಅಂತ ಬೈತಾ ಇರಬೇಕಾದ್ರೆ, ಸಾರಿ ಅಕ್ಕ, ಇನ್ನೊಂದ್ಸಲ ನಾನು ತಪ್ಪು ಮಾಡಲ್ಲ, ಮನೆಯವ್ರಿಗೆಲ್ಲ ತೊಂದರೆ ಕೊಡಬೇಕನ್ನೋ ಇಂಟೆನ್ಷನ್ ನನಗಿರಲಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಪದ್ಮ, ಆದರೂ ಸಹ ನನಗೆ ಸಿಕ್ಕಾಬಟ್ಟೆ ಬೇಜಾರಾಗ್ತಿದೆ ಮೇಘ ನಿನ್ನ ಮೇಲೆ. ಸ್ವಾತಿ ಮನೆಯವ್ರು ಏನು ಅನ್ಕೊಳ್ಳಲ್ಲ, ಮನೆಯವ್ರ ಮೇಲೆ ನಂಬಿಕೆಗಿಂತಲೂ ಸಹ ನಿತಿನ್ ಮೇಲೆ ನಂಬಿಕೆ ಜಾಸ್ತಿ ಅನಿಸುತ್ತೆ ಇವರಿಗೆ ಅಂತ ಅನ್ಕೊಳ್ಳಲ್ವಾ? ನೀನಾದರೂ ಈ ರೀತಿ ಮಾಡಬಾರ್ದು ಅಂತ ಬೈತಿರ್ಬೇಕಾದ್ರೆ, ಅಮ್ಮ ಪ್ಲೀಸ್ ಸಾರಿ ಕ್ಷಮಿಸು, ಮನೇಲೆ ಸಿಕ್ಕಾಬಟ್ಟೆ ಪ್ರಾಬ್ಲಮ್ ಇತ್ತಲ್ಲ, ಇದೊಂದು ಪ್ರಾಬ್ಲಮ್ ಕೊಡೋದು ಬೇಡ ಅಂತ ನಿತಿನ್ ಅವ್ರ ಹತ್ರ ಹಾಗೆ ಹೇಳ್ಕೊಂಡೆ ಅಷ್ಟೇ ಅಂತ ಕಣ್ಣೀರಾಗ್ತಾ ಇದ್ರೆ ಕುಮಾರನ್ ಸಹ ಹೇಳ್ತಾ ಇರ್ತಾನೆ, ಅಲ್ಲ ಬೇಗ ನೀನು ಅಮ್ಮನ ಹತ್ರ ಹಾಗೆ ಅಕ್ಕನ ಹತ್ರ ಹೇಳ್ಕೊಳಕ್ಕೆ ನೀನು ಬೇಜಾರಾಗಿ ಹಾಗೆ ಸಂಕೋಚ ಆಗಿದ್ರೆ ನನ್ನ ಹತ್ರ ಹೇಳ್ಕೊಬೋದಿತ್ತಲ್ವ? ಒಂದು ಮಾತು ಹೇಳಿದರೆ ನಾನು ಏನಾದ್ರು ಇದಕ್ಕೆ ಸೊಲ್ಯೂಷನ್ ಕೊಡ್ತಾ ಇದ್ದೆ. ಆದರೂ ಸಹ ಈ ವಿಷಯದಲ್ಲಿ ನೀನು ತಪ್ಪು ಮಾಡಿದೆ ಅಂತ ನನಗೂ ಅನ್ನಿಸ್ತಿದೆ ಅಂತ ಅನ್ಬೇಕಾದ್ರೆ ಗೀತಕ್ಕ ಮತ್ತೆ ಕೋಪ ಮಾಡ್ಕೊಂಡು ಬೈತಾ ಇರ್ತಾಳೆ. ನಮ್ಮ ಹತ್ರ ಏನಕ್ಕೆ ಹೇಳ್ತಾಳೆ ಮಾವ, ನಾವು ಮಾಮೂಲಿ ಜನಗಳು, ಆ ಸ್ವಾತಿ ಅಷ್ಟು ಗ್ರೇಟ್ ಜನ ಅಲ್ವಲ್ಲ, ಅದಕ್ಕೆ ಏನೂ ಆಗಲ್ಲ ಇವ್ರ ಕೈಲಿ ಅಂತ ಅಂದ್ಕೊಂಡಿದ್ದಾಳೆ ಅಂತ ಅನ್ಬೇಕಾದ್ರೆ ಮೇಘ ಕಣ್ಣೀರಾಗ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅಜ್ಜಿ ಬೈತಾ ಇರ್ತಾರೆ, ಸಾಕು ಬಿಡ ಗೀತಾ, ಎಷ್ಟು ಅಂತ ಮೇಘನ ಬೈತಾ ಇದೆಯಾ? ಅವಳು ಸಾರಿ ಕೇಳ್ತಿದ್ದಾಳಲ್ವ, ಇನ್ನೊಂದ್ಸಲ ತಪ್ಪು ಮಾಡಲ್ಲ ಅಂತ ಹೇಳ್ತಿದ್ದಾಳೆ. ಅವ್ರ ಮನೆಯವ್ರಿಗೆ ಹೇಗಿದ್ದು ನಾವು ವಿಷಯನ ಹೇಳಿದಿವಲ್ವ, ಅವರೇ ಏನಾದರೂ ಒಂದು ಮಾಡ್ತಾರೆ, ತಲೆ ಕೆಡಿಸ್ಕೊಬೇಡ ಸುಮ್ಮನಿರು ಅಂತ ಬೈತಾ ಇರ್ತಾಳೆ. ಹಾಗೆ ಮತ್ತೆ ಅಜ್ಜಿ ವಂಶಿನೂ ಸಹ ಹೆಲ್ಪ್ ಮಾಡ್ತಾನೆ ಬಿಡೆ ಅಂತ ಅನ್ಬೇಕಾದ್ರೆ, ನೋಡಿ ಅಜ್ಜಿ, ಯಾರು ಸಹ ಹೆಲ್ಪ್ ಮಾಡೋದು ಬೇಕಾಗಿಲ್ಲ, ಇದು ನಮ್ಮನೆ ಪ್ರಾಬ್ಲಮ್ಮು, ನಾವೇ ಸಾಲ್ವ್ ಮಾಡ್ಕೊಳ್ಳೋಣ, ಸಾಲ್ವ್ ಮಾಡ್ಕೊಳ್ಳೋ ಕೆಪಾಸಿಟಿ ಆ ದೇವರು ನಮಗೂ ಕೊಟ್ಟಿದ್ದಾನೆ, ಜೊತೆಗೆ ಮಾವನೇ ಇರ್ತಾರೆ ಬಿಡಿ ಅಂತ ಅನ್ಬೇಕಾದ್ರೆ, ಹೌದು ಗೀತಾ, ಯಾವಾಗಲೂ ನಾನು ನಿನ್ನ ಜೊತೆ ಇರ್ತೀನಿ, ನೋಡು ಮೇಘ, ಈ ಥರದ್ದು ಏನಾದ್ರು ಸಿಚುವೇಶನ್ ಬಂದರೆ ನನ್ನ ಹತ್ರನೇ ಮೊದಲು ನೀನು ಹೇಳಬೇಕು ಅಂತ ಹೇಳ್ತಾ ಇರಬೇಕಾದ್ರೆ ಮತ್ತಷ್ಟು ಕೋಪ ಮಾಡಿಕೊಂಡು ಗೀತಾ ಈ ಕಡೆ ಮೇಘನಿಗೆ ವಾರ್ನ್ ಮಾಡ್ತಾ ಇರ್ತಾಳೆ. ನೋಡು, ಇದೇ ಫಸ್ಟ್ ಆ್ಯಂಡ್ ಲಾಸ್ಟು, ಆ ನಿತಿನ್ ಜೊತೆ ಅಲ್ಗಿಸ್ಕೊಂಡು ಏನಾದರೂ ಮಾತಾಡೋಕ್ಕೆ ಹೋಗೋದಾಗಲಿ ಅಥವಾ ಮೀಟ್ ಮಾಡೋಕ್ಕೆ ಹೋಗೋದಾಗಲಿ ಏನಾದರೂ ಓದ್ಯಂತೆ, ನಾನಂತೂ ನಿನ್ನನ್ನು ಸುಮ್ಮನೆ ಬಿಡಲ್ಲ, ಇನ್ನೊಂದು ಮುಖನ ನೋಡಬೇಕಾಗುತ್ತೆ ನೀನು ಅಂತ ವಾರ್ನ್ ಮಾಡ್ತಾ ಇರ್ತಾಳೆ. ಹಾಗೆ ನನ್ನ ಕಡೆ ಪದ್ಮ ಹೇಳ್ತಾ ಇರ್ತಾಳೆ, ಅಲ್ಲ ರಂಜನಿ ಕೆಲಸ ಮಾಡಿಲ್ಲ ಅಂತಂದರೆ ಮತ್ತಾರು ಮಾಡಿರ್ಬೋದು, ಈ ಊರಿಗೆ ಬಂದು ಸ್ವಲ್ಪ ದಿನಗಳೇ ಆಗಿದೆ ಅಂಥದ್ರಲ್ಲಿ ನಮ್ಮ ಮೇಘನ್ನ ನಂಬರ್ ತೊಗೊಂಡು ಈ ರೀತಿ ಅನ್ನೋನ್ ಮೆಸೇಜಿಂದ ನಂಬರಲ್ಲಿ ಮೆಸೇಜ್ ಮಾಡಿ ಹಾಗೆ ಈ ಥರ ಗಿಫ್ಟ್ ಬಾಕ್ಸ್ ಎಲ್ಲ ಇಟ್ಟಿರೋರು ಯಾರಿರ್ಬೋದು ಅಂತ ಅನ್ಬೇಕಾದ್ರೆ ಕುಮಾರ ಹೇಳ್ತಾ ಇರ್ತಾನೆ, ಈ ಸಿಟಿಗಳಲ್ಲಿ ಈ ರೀತಿ ಪೊರ್ಕೆಗಳು ಕಾಮನ್ ಅಂತ ಇರೋದು, ಯಾರು ಬೇಕು ಅಂತ ಈ ರೀತಿ ಚೀಟ್ ಮಾಡಿದ್ದಾರೆ, ಆದರೆ ನೆಕ್ಸ್ಟ್ ಟೈಮ್ ನಾವು ಈ ರೀತಿ ಕಾಯೋದು ಬೇಡ, ಈ ರೀತಿ ಸಂದರ್ಭ ಬಂದರೆ ನಾವು ಡೈರೆಕ್ಟಾಗಿ ಪೊಲೀಸ್ಗೆ ಕಂಪ್ಲೇಂಟ್ ಕೊಡೋಣ ಅಂತ ಹೇಳ್ತಾ ಇರ್ತಾನೆ. ಹಾಗೆ ನನ್ನ ಕಡೆ ರಾಗಿಣಿ ಖುಷಿಯಿಂದ ಹೋಗ್ತಾ ಇರಬೇಕಾದ್ರೆ ನಿಂತ್ಕೊಳ್ಳೆ ರಾಗಿಣಿ ಅಂತ ನಿತಿನ್ ಬರ್ತಾನೆ. ಏನು ಅಂತ ಕೇಳ್ತಿರ್ಬೇಕಾದ್ರೆ, ನನಗೊಂದು ಡೌಟ್ ಬರ್ತಿದೆ, ಮೇಘರ್ ಮನೆಗೆ ಹೋಗಿ ಗಿಫ್ಟ್ ಇಟ್ಟಿದ್ದರು ಯಾರು ಅಂತ ನನಗೆ ಗೊತ್ತಾಗಿದೆ ಅಂತ ಅಂದಾಗ ಅವಳಿಗೆ ಸ್ವಲ್ಪ ಟೆನ್ಷನ್ ಆಗ್ತಿರುತ್ತೆ. ಯಾರು ನೀತಿ ಅಂಥ ಕೆಲಸ ಮಾಡಿದ್ದು ಅಂತ ಅಂದಾಗ, ಮಳ್ಳಿ ಮಳ್ಳಿ ಮಂಜುಳಿ ಮಂಚಕ್ಕೆ ಕಾಲೆಷ್ಟು ಅಂತ ಅಂದರೆ ಮೂರು ಮತ್ತೊಂದು ಅಂತ ಅನ್ನೋ ಹಾಗೆ ಅದು ನೀನೇ ತಾನೇ ಇಂಥ ಕೆಲಸ ಮಾಡಿರೋದು ಅಂತ ಅಂದಾಗ, ನಿನಗೇನು ತಲೆಗೆಲೆ ಕೆಟ್ಟಿದೇನೋ, ನಾನೇನಕ್ಕೆ ಇಂಥ ಕೆಲಸ ಮಾಡಲಿ, ನನ್ನ ಮೇಲೆ ಏನೇನೋ ನೀನು ತಪ್ಪನ್ನ ಏನಾರು ಒಪ್ಸಿದ್ರೆ ನಾನು ಹೋಗಿ ಅತ್ತೆ ಹತ್ರ ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಓಹೋ, ಏನು ಅಮ್ಮನ ಕರೆದ್ರೆ ನಾನು ಎದುರ್ಕೋತೀನಿ ಅಂತ ಅಂದ್ಕೊಂಡಿದ್ಯಾ? ಅವತ್ತು ಲೆಟರಲ್ಲಿ ಬರೆದಿರೋ ಹ್ಯಾಂಡ್ ರೈಟಿಂಗು ಹಾಗೆ ಇವತ್ತು ಗಿಫ್ಟ್ ಬಾಕ್ಸಲ್ಲಿದ್ದ ಲೆಟರಲ್ಲಿರೋ ಹ್ಯಾಂಡ್ ರೈಟಿಂಗು ಸೇಮ್ ಒಂದೇ ಇತ್ತು, ಅದು ನಿಂದೆ, ನನಗೆ ಗೊತ್ತಿಲ್ವಂತ ಅಂದಾಗ ಅವಳಿಗೆ ಸ್ವಲ್ಪ ಟೆನ್ಷನ್ ಆಗ್ತಿರುತ್ತೆ. ನಿನಗೆ ಈ ರೀತಿ ಬುದ್ಧಿ ಹೇಳಿದ್ರೆ ಸರಿಯಾಗಲ್ಲ, ಇರು ವಂಶಿಗೆ ಹೇಳ್ತೀನಿ, ವಂಶಿಗೆಲ್ಲ ಸತ್ಯ ಗೊತ್ತಾದಮೇಲೆ ನಿನ್ನ ಮನೆಯಿಂದ ಆಚೆ ಹಾಕ್ತಾನೆ ಅಂತ ಹೋಗ್ತಿರ್ಬೇಕಾದ್ರೆ, ಹೋಗು ಹೋಗು ಬೇಗ ಹೋಗು, ಹಾಗೆ ನಾನು ಸುಮ್ಮನೆ ಬಿಡ್ತೀನಿ ಅಂತ ಅಂದ್ಕೊಂಡಿದ್ಯಾ? ರಿಸೆಪ್ಷನಲ್ಲಿ ನೋಡಿದ ಫೋಟೋ ಎಲ್ಲ ನಿಜ, ಇವರಿಬ್ಬರು ಲವ್ ಮಾಡ್ತಿದ್ದು ಹಾಗೆ ರೆಸಾರ್ಟಲ್ಲಿ ಉಳಿದಿದ್ದು ಪ್ರತಿಯೊಂದು ಸತ್ಯನೂ ನಾನು ಹೇಳ್ತೀನಿ ಅಂತ ಹೋಗ್ತಿರ್ಬೇಕಾದ್ರೆ, ನಿಂತ್ಕೊಳ್ಳೆ ಅಂತ ಹೇಳ್ತಾ ಇರ್ತಾನೆ. ಯಾಕಪ್ಪ ನಿತಿನ್, ನಿನಗೆ ತುಂಬ ಟೆನ್ಷನ್ ಆಗ್ತಿದೆಯಾ? ಗೊತ್ತಾದರೆ ಎಲ್ಲಿ ಮನೆಯಿಂದ ಆಚೆ ಹಾಕ್ಬಿಡ್ತಾನೆ ಸ್ವಾತಿನ ನಿನ್ನು ಅಂತ ಟೆನ್ಷನ್ ಆಗ್ತಿದೆ ಅಲ್ವಾ ಅಂತ ನಗಾಡ್ತಾ ಇರ್ತಾಳೆ. ಹಾಗೆ ಮತ್ತೆ ಯಾಕೋ ನಿತಿನ್, ನೀನು ಇಲ್ದಿದ್ದ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಿ ಮನೆಯಿಂದ ಸ್ವಾತಿನ ಆಚೆ ಹಾಕಬೇಕು ಅಂತ ಏನಾದರೂ ಪ್ಲ್ಯಾನ್ ಮಾಡಿದ್ದೀಯಾ? ಮತ್ತೆ ನನಗೊಂದು ಡೌಟ್ ಬರ್ತಾ ಇದೆ, ನೀನೇ ಯಾಕೆ ಮೇಘನ್ ಮನೆಗೆ ಹೋಗಿ ಗಿಫ್ಟ್ ಇಟ್ಬಿಟ್ಟು ಈ ರೀತಿ ನಾಟಕ ಮಾಡ್ತಿದ್ದೀಯಾ ಅಲ್ವಾ ಅಂತ ಅನ್ಬೇಕಾದ್ರೆ, ನೀನೊಬ್ಳು ಹೆಣ್ಣ ರಾಕ್ಷಸಿ ಕಣೆ, ನೀನು ನಿಜವಾಗ್ಲೂ ಸಾಮಾನ್ಯದವಳಲ್ಲ ಅಂತ ಬೈಕೊಂಡು ಹೋಗ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ತಾತನ ಫ್ರೆಂಡ್ ಜಗನ್ ಅನ್ನೋರು ಕಾಲ್ ಮಾಡ್ತಿರ್ಬೇಕಾದ್ರೆ, ಏನಪ್ಪ ಇಷ್ಟು ವರ್ಷ ಆದಮೇಲೆ ಕಾಲ್ ಮಾಡ್ತಿದೆಯಲ್ಲ, ಏನು ವಿಶೇಷ ಅಂತ ಕೇಳ್ತಿರ್ಬೇಕಾದ್ರೆ ಜಗನ್ ಅವರು ಹೇಳ್ತಾ ಇರ್ತಾರೆ, ಏನಿಲ್ಲ ಅಂಕಲ್, ತುಂಬ ಬಿಸ್ನೆಸ್ಸಲ್ಲಿ ಬ್ಯುಸಿ ಇದ್ದೆ, 25 ವರ್ಷ ಆಯ್ತಲ್ಲ ನಮ್ಮ ಕಂಪನಿ ಸ್ಟಾರ್ಟ್ ಮಾಡಿ, ಅದಕ್ಕೋಸ್ಕರ ಆ್ಯನಿವರ್ಸರಿ ಇಟ್ಕೊಂಡಿದ್ದೀವಿ, ನೀವು ಅದಕ್ಕೆ ಗೆಸ್ಟಾಗಿ ಬರಬೇಕು, ಅದಕ್ಕೋಸ್ಕರ ಕಾಲ್ ಮಾಡಿದೆ ಅಂತ ಹೇಳ್ತಾ ಇರ್ತಾರೆ. ಹಾಗೆ ತಾತ ಹೇಳ್ತಾ ಇರ್ತಾರೆ, ಇರು ವಂಶಿಕೆಲ್ಲ ಫೋನ್ ಕೊಡ್ತೀನಿ ಅಂತ ಅಂದ್ಬಿಟ್ಟು ಜಗನ್ ಮಾತಾಡು ಅಂತ ಅಂದಾಗ, ಹಲೋ ಅಂಕಲ್ ಹೇಳಿ ಅಂತ ಅಂದಾಗ, ವಂಶಿ ನಿನ್ನ ಚೀಫ್ ಗೆಸ್ಟ್ ಆಗಿ ಇಲ್ಲಿ ಇನ್ವೈಟ್ ಮಾಡ್ತಿದ್ದೀನಿ ಕಣೋ, 25 ಇಯರ್ಸ್ ಆ್ಯನಿವರ್ಸರಿ ಇದೆ, ನಮ್ಮ ಕಂಪನಿ ಸ್ಟಾರ್ಟ್ ಆಗಿ 25 ಇಯರ್ಸ್ ಆಯಿತು ಕಣೋ, ಬರಲೇಬೇಕು ಅಂತ ಅಂದಾಗ, ವಾಟ್ ಎ ಗ್ರೇಟ್ ನ್ಯೂಸು, ಖಂಡಿತ ಬರ್ತೀನಿ ಅಂಕಲ್ ಅಂತ ಅನ್ಬೇಕಾದ್ರೆ, ನೀನು ನಿನ್ನ ವೈಫು ಅಜ್ಜಿ ತಾತ ಎಲ್ಲರೂ ಬರಬೇಕು, ಮಿಸ್ ಮಾಡಬಾರ್ದ ಅಂತ ಹೇಳ್ತಾ ಇರಬೇಕಾದ್ರೆ, ಅಯ್ಯೋ ಅಂಕಲ್ ಫೋನ್ ಕೇಳಿಸ್ತಾ ಇಲ್ಲ, ಯಾಕೋ ಕ್ರ್ಯಾಕ್ ಆಗ್ತಿದೆ ವಾಯ್ಸ್
ವಾಯ್ಸು ಇಡ್ಲಾ ಅಂತ ಅನ್ಬೇಕಾದ್ರೆ ತಾತ ಬೈತಾ ಇರ್ತಾರೆ. ಅಷ್ಟು ನೀಟಾಗಿ ವಾಯ್ಸ್ ಕೇಳಿಸ್ತಿದೆ, ಯಾಕೋ ಈ ರೀತಿ ಹೇಳ್ತಿದ್ಯಾ, ನೋಡು ಜಗನ್ ನಮಗೆ ಅಷ್ಟೊತ್ತು ಬಂದು ಕೂರೋಕ್ಕಾಗಲ್ಲಪ್ಪ, ಇವರಿಬ್ಬರನ್ನು ಕಳಿಸ್ಕೊಡ್ತೀನಿ ಅಂತ ಅಂದಾಗ ಆ ಕಡೆ ಫೋನ್ ತೊಗೊಂಡು ವಂಶಿ, ಅಂಕಲ್ ನನ್ನ ಹೆಂಡ್ತಿ ಬರೋಕ್ಕಾಗಲ್ಲ, ಯಾಕೆ ಅಂದರೆ ನನ್ನ ಹೆಂಡ್ತಿ ಬಾತ್ರೂಮಲ್ಲಿ ಜಾರಿ ಕಾಲು ಮುರ್ಕೊಬಿಟ್ಟಿದ್ದಾಳೆ ಅಂತ ಅಂದಾಗ, ಅಯ್ಯೋ ಪಾಪ ಆ ರೀತಿ ಆಯ್ತಾ ಅಂತ ಜಗನ್ ಅವ್ರು ಹೇಳ್ತಾ ಇರಬೇಕಾದ್ರೆ ಇವನು ಮಾತಾಡೋದನ್ನ ಈ ಕಡೆ ಸ್ವಾತಿ ಕೇಳಿಕೊಂಡು ಆಕ್ಷನ್ ಮಾಡ್ತಾ ಇರ್ತಾಳೆ. ನನ್ನ ಕಾಲೇ ಮುರಿದೋಗಿಲ್ಲ, ಯಾರ ಜೊತೆ ಸುಳ್ಳು ಹೇಳ್ತಿದ್ದೀರಾ ಅಂತ ಅಂದಾಗ, ಅಂಕಲ್ ಒಂದು ಇಂಪಾರ್ಟೆಂಟ್ ಕಾಲ್ ಬರ್ತಾ ಇದೆ, ಆಮೇಲೆ ಕಾಲ್ ಮಾಡ್ತೀನಿ ಅಂತ ಕಟ್ ಮಾಡಿ ಹೋಗ್ತಿರ್ಬೇಕಾದ್ರೆ, ಹಲೋ ಮಿಸ್ಟರ್ ಏನು ಅಂದ್ಕೊಂಡಿದ್ದೀರಾ, ಸರಿಯಾಗಿರೋ ಕಾಲ್ನ ಯಾಕ್ರಿ ಮುರಿದಿದೆ ಅಂತ ಸುಳ್ಳು ಹೇಳ್ತಿದ್ದೀರಾ ಅಂತ ಅಂದಾಗ, ಇಲ್ಲ ಇವಾಗ ಸರಿ ಆಯ್ತಲ್ಲ ಸುಮ್ಮನೆ ಇರು ಅಂತ ಬೈತಾ ಇರ್ತಾನೆ. ಹಾಗೆ ಮತ್ತೆ ನನ್ನ ಜೊತೆ ಜಗಳ ಆಡೋಕ್ಕೆ ಏನಾದರೂ ಒಂದು ನೆಪ ಮಾಡ್ಕೊಂಡು ಬಂದೇ ಬಿಡ್ತೀಯ ಅಂತ ಬೈತಿರ್ಬೇಕಾದ್ರೆ, ಏನಕ್ಕೂ ಇಬ್ಬರು ಜಗಳಾಡ್ತೀರಾ ಅಂತ ತಾತ ಅಜ್ಜಿ ಕೇಳ್ತಿದ್ರೆ, ನೋಡಿ ಅಜ್ಜಿ ಯಾರೋ ಫೋನಲ್ಲಿ ನನ್ನ ಹೆಂಡ್ತಿ ಕಾಲು ಮುರಿದೋಗಿದೆ ಅಂತ ಹೇಳ್ತಾ ಇದ್ದಾರೆ, ನನ್ನ ಕಾಲು ಸರಿ ಇದೆ ತಾನೇ ಅಂತ ಸ್ವಾತಿಗೆ ಹೋಗಾಡ್ತಾ ಇರ್ತಾಳೆ. ವಂಶ ಹೇಳ್ತಾ ಇರ್ತಾನೆ, ಇಲ್ಲಪ್ಪ ನಾನು ಆ ರೀತಿ ಎಲ್ಲ ಸುಳ್ಳು ಹೇಳ್ತೀನ ತಾತ, ನನ್ನ ಮೇಲೆ ನಂಬಿಕೆ ಇಲ್ವಾ ಅಂತ ಅಂದಾಗ, ಎಷ್ಟು ಚೆನ್ನಾಗಿ ಗೂಬೆ ಕೂರಿಸ್ತೀರಾ, ನಾನೇನಾದರೂ ಈ ಮಾತನ್ನ ಕೇಳಿಸ್ಕೊಳ್ಳಿಲ್ಲ ಅಂತ ಅಂದರೆ ನನ್ನ ಮೇಲೆ ಗೂಬೆ ಕೂರಿಸ್ತಿದ್ರಿ ಬಿಡಿ ಅಂತ ನೀವು ಹೇಳ್ತಾ ಇರಬೇಕಾದ್ರೆ, ಅಷ್ಟೊತ್ತಿಗೆ ಫಂಕ್ಷನ್ಗೆ ಹೋಗಲ್ಲ ಅಂತ ಸ್ವಾತಿ ಹೇಳ್ತಾ ಇದ್ರೆ, ಏನು ಈ ರೀತಿ ಹೇಳ್ತಿದ್ದೆ, ಯಾಕೆ ನೀವಿಬ್ಬರು ಫಂಕ್ಷನ್ಗೆ ಹೋಗಲ್ವಾ, ಪ್ರೀತಿಸಿ ಮದುವೆ ಆದರೂ ಹಾರೋಡ ಹಕ್ಕಿ ಥರ ಹಾಡ್ತಾ ಇರಬೇಕು, ನೀವು ನೋಡಿದರೆ ಎಲ್ಲೂ ಹೋಗಲ್ಲ ಅಂತ ಹೇಳ್ತೀರಲ್ಲ, ನಮ್ಮಿಬ್ಬರು ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ, ನನಗೆ ಅದೆಲ್ಲ ಗೊತ್ತಿಲ್ಲ, ನಾವಿಬ್ಬರು ಖುಷಿಯಾಗಿ ನೆಮ್ಮದಿಯಿಂದ ಮನೇಲಿ ಇರಬೇಕು ಅಂತ ಅಂದರೆ ನೀವಿಬ್ಬರು ಫಂಕ್ಷನ್ಗೆ ಹೋಗಲೇಬೇಕು, ಜಗನಿಗೆ ನೀವಿಬ್ಬರು ಬರ್ತೀರಾ ಅಂತ ಕಾಲ್ ಮಾಡಿ ಹೇಳ್ತೀವಿ ಅಂತ ವಾರ್ನ್ ಮಾಡಿಬಿಟ್ಟು ಅಜ್ಜಿ ತಾತ ಹೋಗ್ತಾ ಇದ್ರೆ, ಇವರಿಬ್ಬರು ಒಬ್ಬರ ಮುಖ ಒಬ್ಬರು ನೋಡ್ಕೋತಾ ಇರ್ತಾರೆ. ಹಾಗೇನೊಂದು ಕಡೆ ಕುಮಾರ ಮತ್ತು ಗೀತಾ ಯೂನಿಫಾರ್ಮ್ನ ಹೊಲಿತಾ ಇರಬೇಕಾದ್ರೆ ಹೊರಗಡೆಯಿಂದ ಪ್ರೀತಿ ಪುಟ್ಟ ಒಂದು ಗಿಡ ತಗೊಂಡು ಅಮ್ಮ ಅಂತ ಕೂಕೊಂಡು ಬರ್ತಾಳೆ. ಏನಾಯ್ತು ಪುಟ್ಟ ಅಂತ ಕೇಳಬೇಕಾದ್ರೆ, ಇಲ್ಲೋಡಮ್ಮ ಗಿಡ ಎಷ್ಟು ಒಣಗೋಗಿದೆ, ಗೇಟಿಂದ ಯಾರೋ ಇಟ್ಟಿದ್ರು ಅದಕ್ಕೆ ತಗೊಬಂದೆ ಅಂತ ಹೇಳ್ತಿರ್ಬೇಕಾದ್ರೆ, ಅಷ್ಟೊತ್ತಿಗೆ ಮೇಘ ಓಡ್ ಬಂದುಬಿಟ್ಟು ಗಿಡನ ಅಮ್ಮ ನೋಡಮ್ಮ ಎಷ್ಟು ಚೆನ್ನಾಗಿದೆ ಈ ಗಿಡ, ಆದರೆ ಒಣಗೋಗಿದೆ ಅಮ್ಮ, ನಮ್ಮೂರಲ್ಲೂ ಸಹ ನಾವು ಹಾಕಿರೋ ಗಿಡಗಳೆಲ್ಲ ನೀರಿಲ್ದಲೇ ಒಣಗೋಗಿದ್ದಾವಲ್ವೇನಮ್ಮ, ತುಂಬ ನೆನಪಾಗ್ತಿದೆ ನಮ್ಮ ಮನೆ, ಹಾಗೆ ನಮ್ಮ ಸುತ್ತಮುತ್ತ ಇರೋ ಗಿಡ ಎಲ್ಲ ನೆನಪಾಗ್ತಿದೆ ಅಂತ ಮೇಘ ಕಣ್ಣೀರು ಹಾಕ್ತಿರ್ಬೇಕಾದ್ರೆ, ಈ ಕಡೆ ಗೀತಾ ಬಂದು ಸಮಾಧಾನ ಮಾಡ್ತಾ ಇರ್ತಾಳೆ, ಬೇಜಾರು ಮಾಡ್ಕೋಬೇಡ, ಅದಕ್ಕಿಂತ ಹೆಚ್ಚಾಗಿ ನಾವು ಕಳ್ಕೊಂಡಿರೋ ಮನೇನ ನಾವು ಉಳಿಸ್ಕೋಬೇಕು, ಆಮೇಲೆ ಇಂಥ ಸಾವಿರಾರು ಗಿಡಗಳನ್ನು ಸುತ್ತಮುತ್ತ ನಾವೆಲ್ಲ ಪ್ರೀತಿಯಿಂದ ಹಾಕೋಣ, ಈಗ ಸಮಾಧಾನ ಮಾಡ್ಕೊ ಅಂತ ಹೇಳ್ತಾ ಇರಬೇಕಾದ್ರೆ, ಮತ್ತೆ ಮೇಘ ಹೇಳ್ತಾ ಇರ್ತಾಳೆ, ನನಗೆ ನಮ್ಮನೆ ತುಂಬ ನೆನಪಾಗ್ತಿದೆ ಅಮ್ಮ, ಏನು ಗೊತ್ತಾ, ಅಲ್ಲಿ ಕೂತ್ಕೊಂಡು ಆಟ ಆಡ್ತಿದ್ದು, ಕೂತ್ಕೊಂಡು ಓದ್ತಾ ಇತ್ತು, ಹಾಗೆ ಅಡುಗೆ ಕಟ್ಟೆ ಹತ್ರ ಕೂತ್ಕೊಂಡಾಗ ನೀನು ಬಿಸಿ ಬಿಸಿ ದೋಸೆ ಎಲ್ಲ ಕೊಡ್ತಾಯಿದ್ದು, ಅದೆಲ್ಲ ನೆನಪಾಗ್ತಿದೆ ಕಣಮ್ಮ ಅಂತ ಅಂದಾಗ, ಅಯ್ಯೋ ಭಗವಂತ ಯಾವತ್ತು ನಮ್ಮ ಕಷ್ಟ ಎಲ್ಲ ಬಗೆಹರಿಸ್ತೀಯಾ, ನನ್ನ ಮಕ್ಕಳ ಆಸೆನ ಯಾವತ್ತು ಈಡೇರಿಸ್ತೀಯಾ ಅಂತ ಪದ್ಮ ಕೇಳ್ತಿರ್ಬೇಕಾದ್ರೆ, ಮತ್ತೆ ಈ ಕಡೆ ಮೇಘ ಸಮಾಧಾನ ಮಾಡಿಕೊಂಡು ಹೇಳ್ತಾ ಇರ್ತಾಳೆ, ಅಮ್ಮ ನೀನು ಕಣ್ಣೀರು ಹಾಕ್ಬೇಡ, ನಾನು ಆದಷ್ಟು ಬೇಗ ಚೆನ್ನಾಗಿ ಓದಿ ಒಂದು ಒಳ್ಳೆ ಜಾಬ್ ತೊಗೊಂಡು ಅಕ್ಕನಿಗೆ ಸಹಾಯ ಮಾಡ್ತೀನಿ, ಎಲ್ಲರೂ ಸಹ ಕೂಡಿ ದುಡ್ಡನ್ನ ಕೂಡಿಟ್ಟು ನಮ್ಮ ಮನೇನ ನಾವು ಬಿಡಿಸ್ಕೊಳ್ಳೋಣ ಅಂತ ಅಂದಾಗ, ಹೌದಮ್ಮ ನಮ್ಮ ಮನೇಲಿರೋ ನೆಮ್ಮದಿ ಬೇರೆ ಯಾರ ಮನೇಲಿದ್ರೂ ನಮಗೆ ನೆಮ್ಮದಿ ಸುಖ ಸಿಗಲ್ಲಮ್ಮ, ನೀರು ಕುಡಿಲಿ ಗಂಜಿ ಕುಡಿಲಿ ನಮ್ಮ ಮನೇಲೇ ನಾವು ಇರಬೇಕು ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಅಜ್ಜಿ ಹೇಳ್ತಾ ಇರ್ತಾರೆ, ತಲೆ ಕೆಡಿಸ್ಕೋಬೇಡಿ, ಖಂಡಿತ ನಿಮ್ಮ ಅಪ್ಪನ ಆಶೀರ್ವಾದ ಇರೋವರೆಗೂ ನಿಮ್ಮನ್ನು ಯಾರು ಏನೂ ಮಾಡೋಕ್ಕಾಗಲ್ಲ, ಆ ಮನೆ ತೊಗೊಂಡು ಖಂಡಿತ ನಾವೆಲ್ಲ ಸುಖವಾಗಿರ್ತೀವಿ ಕಣೆ, ನೋಡ್ತಾ ಇರು ಮೇಘ ಅಂತ ಅಜ್ಜಿ ಹೇಳ್ತಾ ಇರ್ತಾರೆ. ಇನ್ನೊಂದು ಕಡೆ ಸ್ವಾತಿ ಮನೇಲಿ ಅಜ್ಜಿ ತಾತ ಟಿ ವಿ ನೋಡ್ತಿರ್ಬೇಕಾದ್ರೆ, ಯುಗಾದಿ ಹಬ್ಬದ ಸ್ಪೆಷಲ್ ಡೇಸ್ ಎಲ್ಲ ನೋಡ್ತಿರ್ಬೇಕಾದ್ರೆ ಅವರಿಬ್ಬರಿಗೂ ಸಿಕ್ಕಾಬಟ್ಟೆ ಬೇಜಾರಾಗ್ತಿರುತ್ತೆ. ಅವರಿಬ್ಬರನ್ನ ಅಬ್ಸರ್ವ್ ಮಾಡಿ ಈ ಕಡೆ ಸ್ವಾತಿ ಕೇಳ್ತಾ ಇರ್ತಾರೆ, ಯಾವಾಗಲೂ ಸಹ ಪಟ ಅಂತ ನೀವಿಬ್ಬರು ಮಾತಾಡ್ತಾ ಇದ್ರಿ, ಏನಕ್ಕೆ ಇಷ್ಟು ಸೈಲೆಂಟ್ ಆಗಿದ್ದೀರಾ ಅಜ್ಜಿ ತಾತ ಅಂತ ಅನ್ಬೇಕಾದ್ರೆ, ಏನಿಲ್ಲಮ್ಮ ಅಂತ ಅನ್ಬೇಕಾದ್ರೆ, ಅಲ್ಲ ಯುಗಾದಿ ಹಬ್ಬ ಬಂತು, ಏನಕ್ಕೆ ನೀವು ಹಬ್ಬ ಮಾಡ್ತಾ ಇಲ್ವಾ, ಏನೂ ಸಂಭ್ರಮ ಇಲ್ವಾ ಅಂತ ಅಂದಾಗ, ವಂಶಿ ಅಪ್ಪ ಅಮ್ಮ ಸತ್ತೋದಾಗಿಂದ ನಾವು ಯಾವ ಹಬ್ಬನೂ ಮಾಡಬಾರ್ದು ಅಂತ ಈ ಕಡೆ ವಂಶಿ ಹೇಳಿದ್ದಾನೆ, ಹಂಗಾಗಿ ನಮ್ಮ ಮನೇಲಿ ಸಂಭ್ರಮನೇ ಇಲ್ಲ ಅಂತ ಅಂದಾಗ, ಸ್ವಾತಿನೂ ಸಹ ತುಂಬ ಬೇಜಾರಿಂದ, ನಮ್ಮ ಮನೇಲೂ ಅಷ್ಟೇ ತಾತ, ನಮ್ಮಪ್ಪ ಸತ್ತೋದಾಗಿಂದಲೂ ಸಹ ನಮ್ಮ ಮನೇಲಿ ಹಬ್ಬದ ಕಾಳನೇ ಇಲ್ಲ ಅಂತ ಅಂದಾಗ, ಏನಮ್ಮ ಹೇಳ್ತಿದ್ಯಾ ಅಂತ ಅನ್ಬೇಕಾದ್ರೆ, ಏನಿಲ್ಲ ಬಿಡಿ ನಮ್ಮ ನೋವು ನಮಗೆ ಅಂತ ಹೇಳ್ತಾ ಇರ್ತಾಳೆ. ನಮಗೆ ಹಬ್ಬ ಮಾಡೋ ಅದೃಷ್ಟ ಇಲ್ಲ ಅಂತ ಅಂದಾಗ, ನೀವು ಯೋಚನೆ ಮಾಡಬೇಡಿ, ಖಂಡಿತ ಈ ಮನೇಲಿ ಈ ವರ್ಷ ಹಬ್ಬ ಮಾಡೋಣ ಅಂತ ಅಂದಾಗ, ಆದರೆ ವಂಶಿ ಒಪ್ಪಲ್ವಲ್ಲ, ಅವನು ಮನೇಲೇ ಇರಲ್ಲ, ತುಂಬ ಹಠ ಮಾರ ಅಂತ ಅಂದಾಗ, ನೀವು ತಲೆ ಕೆಡಿಸ್ಕೋಬೇಡಿ, ಖಂಡಿತ ಈ ಮನೇಲಿ ವಂಶಿಯವ್ರ ಜೊತೆ ನಾವು ಹಬ್ಬ ಮಾಡೋಣ, ನಾನು ನಿಮಗೆ ಈ ರೀತಿ ಮಾತು ಕೊಡ್ತಿದ್ದೀನಿ ಅಂತ ಅಂದಾಗ, ಅಜ್ಜಿ ತಾತನಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಇನ್ನೊಂದು ಕಡೆ ಮನೇಲಿ ಪ್ರೀತಿ ಓದ್ಕೋತಾ ಇರಬೇಕಾದ್ರೆ ಅಜ್ಜಿ ಬೈತಾ ಇರ್ತಾರೆ, ಏನಾದರೂ ಗೊತ್ತಾಗಲಿಲ್ಲ ಅಂತ ಅಂದರೆ ಕುಮಾರ ಹತ್ರನ ಹೇಳಿಸ್ಕೊಂಡು ಓದ್ಕೋ, ತಪ್ಪು ಬರಿಬೇಡ ಅಂತ ಅನ್ಬೇಕಾದ್ರೆ, ಅಷ್ಟೊತ್ತಿಗೆ ಪದ್ಮ ಮೇಘ ಬಾ ಊಟ ಮಾಡು ಅಂತ ಕರಿತಿರ್ಬೇಕಾದ್ರೆ, ನನಗೆ ಹಸಿವಿಲ್ಲ ಅಂತ ಅವಳು ಹೋಗ್ತಾಳೆ. ಪ್ರೀತಿ ಪುಟ್ಟನ ಕರೆದಾಗ ಅವಳು ಹಸಿವಿಲ್ಲ ಅಂತ ಅಂದಾಗ, ಹಾಗೆ ಗೀತನ ಕರೆಗೆ ಹೋಗ್ತಾಳೆ, ಅವಳು ನನಗೆ ಯಾಕೋ ಬೇಜಾರಮ್ಮ, ನಾನು ಊಟ ಮಾಡಲ್ಲ ಅಂತ ಹೋಗ್ತಿರ್ಬೇಕಾದ್ರೆ, ಅಲ್ಲ ಬಿಸಿ ಬಿಸಿ ಅಡುಗೆ ಮಾಡಿದ್ದೀನಿ, ಇವ್ರು ಯಾಕತ್ತೆ ಈ ರೀತಿ ಹೋಗ್ತಿದ್ದಾರೆ ಅಂತ ಅಂದಾಗ, ಅವರಪ್ಪ ಅವರಿಗೆ ನೆನಪಾಗಿರ್ಬೋದು, ನಾಳೆ ಯುಗಾದಿ ಹಬ್ಬ ಹೊಸ ವರ್ಷ ಅಲ್ವಾ, ಅವನಿದ್ದಿದ್ರೆ ಎಷ್ಟು ಸಂಭ್ರಮ ಪಡ್ತಿದ್ರು, ಎಲ್ಲ ಸಹ ಖುಷಿಯಿಂದ ಹಬ್ಬ ಮಾಡ್ತಿದ್ರು
ಮಾಡ್ತಿದ್ರು, ಅದಕ್ಕೆ ಈ ರೀತಿ ಆಡ್ತಿದ್ದಾರೆ ಕಣೆ ಅಂತ ಅಂದಾಗ, ಹೌದಮ್ಮ ಎಷ್ಟೇ ಕಷ್ಟ ಇದ್ದರೂ ಮಕ್ಕಳ ಜೊತೆ ಖುಷಿಯಾಗಿ ಹಬ್ಬನ ಮಾಡ್ತಾಯಿದ್ರು. ಆದರೆ ನಮ್ಮ ಪರಿಸ್ಥಿತಿ ಇವಾಗ ಈ ಥರ ಆಗಿದೆ. ಅಲ್ಲ ಕುಮಾರ, ಬಿಸಿ ಅನ್ನ ಸಾಂಬಾರು ಮಾಡಿದ್ದೀನಿ, ಯಾರೂ ಊಟ ಮಾಡ್ದಲೇ ಹೋಗ್ತಿದ್ದಾರಲ್ಲೋ, ಏನೋ ಮಾಡಲಿ ಅಂತ ಅಂದ್ಬಿಟ್ಟು ಇವತ್ತೆಲ್ಲರಿಗೂ ಕೈ ತುತ್ತು ಕೊಡಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಊಟ ಮಾಡೋರು ಬೇಗ ಬೇಗ ಬರಬೇಕು ಅಂತ ಹೇಳಿ ಪದ್ಮ ಕಿಚನ್ ಕಡೆ ಹೋಗ್ತಾ ಇದ್ರೆ ಕುಮಾರ ನಗಾಡ್ತಾ ಇರ್ತಾನೆ. ಹಾಗೆ ಒಂದು ಕಡೆ ಬೆಳದಿಂಗಳಲ್ಲಿ ಊಟ ಕೊಡಬೇಕು ಅಂತ ಕೈ ತುತ್ತು ಕೊಡೋಕ್ಕೆ ಅಂತ ಅನ್ನ ಎಲ್ಲ ಕಲಿಸ್ಕೊಂಡು ಈಚೆ ಕಡೆ ಕೂತಿರ್ಬೇಕಾದ್ರೆ ಮೇಘ, ಪ್ರೀತಿ, ಗೀತಾ ಎಲ್ಲರೂ ಬರ್ತಾರೆ. ನನಗೂ ಕೊಡಿ ನನಗೂ ಕೊಡಿ ಅಂತ ಅಂದಾಗ ಯಾರಿಗೂ ಹಸಿವಿಲ್ಲ ಅಂತ ಹೇಳ್ತಿದ್ರು, ಇವಾಗ ಕೈ ತುತ್ತು ಬೇಕಾ ಅಂತ ರೇಗಿಸ್ತಿರ್ಬೇಕಾದ್ರೆ ಅಮ್ಮ ಪ್ಲೀಸ್ ಹೊಟ್ಟೆ ಹಸಿವಾಗಿದೆ ಕೊಡು ಅಂತ ಎಲ್ಲರೂ ಕೇಳ್ತಿದ್ರೆ ತುಂಬ ಖುಷಿಯಿಂದ ಎಲ್ಲರಿಗೂ ಕೈ ತುತ್ತು ಕೊಡ್ತಾ ಇರ್ತಾಳೆ. ಅದನ್ನು ನೋಡಿ ಈ ಕಡೆ ಸ್ವಾತಿ ಸಿಕ್ಕಾಬಟ್ಟೆ ಕಣ್ಣೀರು ಹಾಕ್ಕೊಂಡು ದೂರದಿಂದ ಅವ್ರ ಖುಷಿನ ನೋಡ್ತಾ ಇರ್ತಾಳೆ. ಹಾಗೆ ಮೇಘ ಹೇಳ್ತಾ ಇರ್ತಾಳೆ, ಅಮ್ಮ ಹಬ್ಬ ಆಯ್ತಿದ್ರೆ ಪ್ರತಿ ವರ್ಷ ನಮಗೆ ಬಟ್ಟೆನ ಕೊಡಿಸ್ತಾ ಇದ್ರು, ಆದರೆ ಇವಾಗ ನೋಡು ಹಬ್ಬ ಮಾಡೋಕ್ಕೂ ಮನೇನೂ ಇಲ್ಲ ಅಪ್ಪನೂ ಇಲ್ಲ ಅಂತ ಅಂದಾಗ ಬೇಜಾರು ಮಾಡ್ಕೋಬೇಡಿ ಕಣ್ರೆ, ಖಂಡಿತ ನಮಗೆ ಇವಾಗ ಕಷ್ಟ ಇದೆ, ಒಂದಲ್ಲ ಒಂದು ದಿನ ಎಲ್ಲ ಒಳ್ಳೆಯದಾಗಿ ನಮ್ಮ ಮನೆ ನಮಗೆ ಸಿಗುತ್ತೆ, ಆವಾಗ ಖುಷಿಯಿಂದ ಹಬ್ಬ ಮಾಡೋಣ, ಊಟ ಮಾಡಿ ಅಂತ ಊಟ ಕೊಡ್ತಾ ಇರಬೇಕಾದ್ರೆ ಎಲ್ಲರೂ ಸಾಕು ಅಮ್ಮ ನಮಗೆ ಹೊಟ್ಟೆ ತುಂಬಿದೆ ಅಂತ ಎದ್ದು ಹೋಗ್ತಾ ಇದ್ರೆ ಅವ್ರ ಖುಷಿಯೆಲ್ಲ ನೋಡಿ ಈ ಕಡೆ ಸ್ವಾತಿ ಕಣ್ಣೀರು ಹಾಕೊಂಡು ನಿಂತ್ಕೊಬಿಡ್ತಾಳೆ. ಹಾಗೆ ಒಂದು ಕಡೆ ಸ್ವಾತಿ ಮನೇಲಿ ಹಬ್ಬ ಮಾಡೋಕ್ಕೆ ಅಂತ ಎಲ್ಲ ಸಹ ತಯಾರಿ ಮಾಡ್ಕೋತಿರ್ಬೇಕಾದ್ರೆ ಮನೆ ಕೆಲಸವ್ರಿಗೆಲ್ಲರಿಗೂ ಸಹ ಆ ಕೆಲಸ ಮಾಡಿ ಈ ಕೆಲಸ ಮಾಡಿ ಅಂತ ವಹಿಸ್ತಾ ಇರ್ತಾಳೆ. ಹಾಗೆ ಮನೆ ಕೆಲಸದವರು ಬಾಳೆಕಂಬ ಬಾಳೆದೆಲೆ ಹಾಗೆ ತೋರಣ ಹೂವು ಎಲ್ಲ ತಂದಿರೋದನ್ನು ನೋಡಿ ಅಜ್ಜಿ ತಾತನಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಇಷ್ಟು ಗ್ರ್ಯಾಂಡಾಗಿ ಹಬ್ಬ ಮಾಡ್ತೀಯ ಸ್ವಾತಿ ಅಂತ ಅನ್ಬೇಕಾದ್ರೆ, ಇಷ್ಟು ವರ್ಷ ಆದಮೇಲೆ ಮಾಡ್ತಿದ್ದೀರಿ ಅಂತ ಅಂದಮೇಲೆ ತುಂಬ ಚೆನ್ನಾಗಿ ಮಾಡೋಣ ಅಂತ ಹೇಳ್ತಾ ಇದ್ರೆ ವಂಶಿ ಬಂದು ಕೂಗಾಡಿದರೆ ಏನು ಮಾಡ್ತೀಯಾ ಅಂತ ಕೇಳ್ತಾ ಇರ್ತಾರೆ. ನೀವು ತಲೆ ಕೆಡಿಸ್ಕೋಬೇಡಿ, ಈ ಸ್ವಾತಿ ಮನಸ್ಸು ಮಾಡಿದರೆ ಖಂಡಿತ ಏನಾದರೂ ಒಂದು ಮಾಡ್ತಾಳೆ, ಯು ಡೋಂಟ್ ವರಿ ತಾತ ಅಜ್ಜಿ ಅಂತ ಅನ್ಬೇಕಾದ್ರೆ ಅವರಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಿದ್ರೆ ಬನ್ನಿ ಎಲ್ಲರೂ ಕೆಲಸ ಮಾಡೋಣ ಅಂತ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ತೋರಣ ಹಾಕಾಡ್ತಾ ಇರಬೇಕಾದ್ರೆ ವಂಶಿ ಮಲಗಿದ್ದವನು ಎದ್ದು ಬಂದು ಮನೆಯೆಲ್ಲ ನೋಡಿ ಅವನಿಗೆ ಆಶ್ಚರ್ಯ ಆಗ್ತಾ ಇರುತ್ತೆ. ಅಷ್ಟೊತ್ತಿಗೆ ಕೆಲಸದವರು ಅಮ್ಮರೇ ಸಾಹೇಬ್ರು ಬರ್ತಿದ್ದಾರೆ ಅಂತ ಅಂದಾಗ ರಂಗೋಲಿ ಹಾಕೋಕ್ಕೆ ನೀವು ರೆಡಿ ಮಾಡಿ, ನಾನು ತೋರಣ ಕಟ್ತೀನಿ ಅಂತ ಕಟ್ತಿರ್ಬೇಕಾದ್ರೆ ವಂಶಿ ಬರೋದನ್ನ ನೋಡಿಬಿಟ್ಟು ಈ ಸ್ವಾತಿಗೆ ದೇವರು ಅನ್ಯಾಯ ಮಾಡಿಬಿಟ್ಟ, ಸ್ವಲ್ಪ ಇಟ್ಕೊಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು, ತೋರಣ ಕಟ್ಟೋಕ್ಕಾಗ್ತಿರ್ಲಿಲ್ಲ ಅಂತ ಅಂದ್ಬಿಟ್ಟು ಬನ್ನಿ ವಂಶಿಯವರೇ ಸ್ವಲ್ಪ ಕಟ್ಕೊಡಿ ಅಂತ ಅಂದಾಗ ಇದೆಲ್ಲ ನನ್ನ ಕೈಲಿ ಮಾಡೋಕ್ಕಾಗಲ್ಲ, ಇದು ನನ್ನ ಕೆಲಸ ಅಲ್ಲ ಅಂತ ಅಂದಾಗ ಸುಮ್ಮನೆ ಇಷ್ಟುದ್ದ ಹೈಟ್ ಬೆಳೆಯೋದೆಲ್ಲ ಸ್ವಲ್ಪ ಎಲ್ಪ್ ಮಾಡೋದನ್ನ ಕಲ್ತ್ಕೊಳ್ರಿ, ನಿಮ್ಮ ಪಾಡಿಗೆ ನೀವು ರೆಡಿಯಾಗಿ ಹೋಗ್ರಿ, ನಾವು ಮನೇಲಿ ಹಬ್ಬ ಮಾಡ್ಕೋತೀವಿ ಅಂತ ಹೇಳ್ತಾ ಇದ್ರೆ ಅವಳನ್ನ ಗುರಾಯಿಸ್ಕೊಂಡು ವಂಶಿ ಹಾಗೆ ನೋಡ್ತಾ ಇರ್ತಾನೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.